ಇಂದಿನ ಜನರೇಷನ್ನ 90% ಹುಡುಗರಲ್ಲಿ ಆ ಗಂಡಸತನ ಉಳಿದಿಲ್ಲ. ಆ ನಿಜವಾದ ಮಸ್ಕ್ಯುಲಿನ್ ಎನರ್ಜಿ, ಆ ಅಗ್ರೆಷನ್ ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತಿದೆ. ಆತ್ಮವಿಶ್ವಾಸದ ಕೊರತೆ, ಸಣ್ಣ ಸಣ್ಣ ವಿಷಯಗಳಿಗೂ ತುಂಬಾ ಸೆನ್ಸಿಟಿವ್ ಆಗುವುದು, ಈ ಫೆಮಿನೈನ್ ಗುಣಗಳು ಹುಡುಗರೊಳಗೆ ಹೆಚ್ಚಾಗುತ್ತಿವೆ. ಇದಕ್ಕೆ ಒಂದೇ ಒಂದು ಕಾರಣ, ಲೋ ಟೆಸ್ಟೋಸ್ಟಿರಾನ್. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಬಲ್ಲಿರಾ? ಇಂದಿನ ಸರಾಸರಿ ಪುರುಷರ ಟೆಸ್ಟೋಸ್ಟಿರಾನ್ ಲೆವೆಲ್ ಎಷ್ಟಿರಬಹುದು? 300, 400 ಅಥವಾ ಹೆಚ್ಚೆಂದರೆ 500? ಮತ್ತು ಸೈನ್ಸ್ ಇದು ನಾರ್ಮಲ್ ಅಂತ ಹೇಳುತ್ತದೆ. ಆದರೆ ಸಮಸ್ಯೆಯೇ ಅದಾಗಿದೆ. ನಾವು ಲೋ ಟೆಸ್ಟೋಸ್ಟಿರಾನ್ನ ಜೊತೆ ಬದುಕುವುದನ್ನು ಕಲಿತಿದ್ದೇವೆ. ನಿಜವಾದ ವಿಷಯ ಏನೆಂದರೆ, ನಿಮ್ಮ ಪೂರ್ವಜರ ಟೆಸ್ಟೋಸ್ಟಿರಾನ್ ಇಂದಿನ ಜನರೇಷನ್ನಷ್ಟು ಕಡಿಮೆಯಾಗಿರಲಿಲ್ಲ ಮತ್ತು ಇದು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಲೇ ಇದೆ. ಹಾಗಾದರೆ ಈ ಟೆಸ್ಟೋಸ್ಟಿರಾನ್ ಅಂದರೆ ಏನು? ಒಬ್ಬ ಹುಡುಗನನ್ನು ಪುರುಷನಾಗಿ ರೂಪಿಸಲು ಇದು ಏಕೆ ಇಷ್ಟು ಮುಖ್ಯ? ಮತ್ತು ನಿಮ್ಮ ಟೆಸ್ಟೋಸ್ಟಿರಾನ್ ಲೋ ಇದೆಯಾ ಅಥವಾ ಹೈ ಇದೆಯಾ ಅನ್ನೋದನ್ನು ಹೇಗೆ ತಿಳಿದುಕೊಳ್ಳಬಹುದು? ಬನ್ನಿ, 1% ಬೆಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸೈಂಟಿಫಿಕ್ ಟ್ರೂತ್ ಜೊತೆಗೆ ಹಂತ ಹಂತವಾಗಿ ಎಲ್ಲವನ್ನೂ ನಿಮಗೆ ತಿಳಿಸುತ್ತೇನೆ. ಮತ್ತು ಕೊನೆಯಲ್ಲಿ ಟೆಸ್ಟೋಸ್ಟಿರಾನ್ ಅನ್ನು ನೈಸರ್ಗಿಕವಾಗಿ ಹೆಚ್ಚಿಸಲು 4 ಪರಿಹಾರಗಳನ್ನು ಕೊಡುತ್ತೇನೆ. ಅವುಗಳ ಮೂಲಕ ನೀವು ನಿಮ್ಮ ಟೆಸ್ಟೋಸ್ಟಿರಾನ್ ಅನ್ನು 10 ಟೈಮ್ಸ್ ಹೆಚ್ಚಿಸಬಹುದು. ಹಾಗಾದರೆ ಟೆಸ್ಟೋಸ್ಟಿರಾನ್ ಅಂದರೆ ಏನು? ಟೆಸ್ಟೋಸ್ಟಿರಾನ್ ಎನ್ನುವುದು ನಿಮ್ಮ ಟೆಸ್ಟಿಕಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವ ಹಾರ್ಮೋನ್ ಮತ್ತು ನೀವು ಕೇವಲ ಒಬ್ಬ ಪುರುಷನ ಅಥವಾ ನಿಜವಾದ ಗಂಡಸ ಅನ್ನೋದನ್ನು ಇದೇ ನಿರ್ಧರಿಸುತ್ತದೆ. ಇದೇ ಹಾರ್ಮೋನ್ ನಿಮ್ಮ ಮಸ್ಕ್ಯುಲಿನಿಟಿಯ ಅಡಿಪಾಯವನ್ನು ನಿರ್ಮಿಸುತ್ತದೆ. ಸ್ಪರ್ಮ್ ಉತ್ಪಾದನೆಯಿಂದ ಹಿಡಿದು ಮಸಲ್ಸ್, ಬೋನ್ಸ್, ಲಿಬಿಡೋ, ಮೆಂಟಲ್ ಸ್ಟ್ರೆಂಗ್ತ್, ಡೀಪ್ ವಾಯ್ಸ್, ಹೇರ್, ಸ್ಕಿನ್ ಮತ್ತು ಒಟ್ಟಾರೆ ಹೆಲ್ತ್ ಎಲ್ಲವೂ ಟೆಸ್ಟೋಸ್ಟಿರಾನ್ನ ಕಂಟ್ರೋಲ್ನಲ್ಲಿರುತ್ತದೆ. ಆದ್ದರಿಂದ ಇದನ್ನು ಮೇಲ್ ಹಾರ್ಮೋನ್ ಅಥವಾ ಶಾರ್ಟ್ಕಟ್ ಆಗಿ ಟಿ ಹಾರ್ಮೋನ್ ಎಂದು ಕರೆಯುತ್ತಾರೆ. ಈ ಟಿ ಲೆವೆಲ್ ಕಡಿಮೆಯಾಗಲು ಆರಂಭವಾದರೆ ನಿಧಾನವಾಗಿ ನಿಮ್ಮ ಶಕ್ತಿ, ಆತ್ಮವಿಶ್ವಾಸ, ಮೋಟಿವೇಶನ್, ಡಿಸಿಪ್ಲಿನ್ ಎಲ್ಲವೂ ಕಡಿಮೆಯಾಗಲು ಶುರುವಾಗುತ್ತದೆ ಮತ್ತು ಇದು ನಿಮ್ಮನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತದೆ. ಆದ್ದರಿಂದ ಟೆಸ್ಟೋಸ್ಟಿರಾನ್ ನಿಮ್ಮ ಒಟ್ಟಾರೆ ಬೆಳವಣಿಗೆಗೆ ಅತ್ಯಂತ ಮುಖ್ಯ. ನಂಬರ್ 2, ಟೆಸ್ಟೋಸ್ಟಿರಾನ್ ಏಕೆ ಮುಖ್ಯ? ಇಂದಿನ ಜನರೇಷನ್ನಲ್ಲಿ ಈ ಹಾರ್ಮೋನ್ 20 ವರ್ಷದ ವಯಸ್ಸಿನಿಂದಲೇ ಕಡಿಮೆಯಾಗಲು ಆರಂಭವಾಗಿದೆ. ಟಿ ಲೆವೆಲ್ ನ್ಯಾಚುರಲ್ ಆಗಿ ಪೀಕಲ್ಲಿ ಇರಬೇಕಾದ ಸಮಯದಲ್ಲಿ ಅದು ಕುಸಿಯಲು ಶುರುವಾಗುತ್ತಿದೆ. ಅದಕ್ಕಾಗಿಯೇ ಇಂದು ಮಸ್ಕ್ಯುಲಿನಿಟಿ ಬಹುತೇಕ ಕಣ್ಮರೆಯಾಗುತ್ತಿದೆ. ನಿಮ್ಮೊಳಗೆ ಅಗ್ರೆಷನ್, ಫೋಕಸ್, ಡಿಸಿಪ್ಲಿನ್, ಕಾನ್ಫಿಡೆನ್ಸ್ ಅತ್ಯಧಿಕವಾಗಿರಬೇಕಾದ ಸಮಯದಲ್ಲಿ ನೀವು ವೀಕ್, ಟಯರ್ಡ್, ಇಮೋಷನಲ್ ಮತ್ತು ಕನ್ಫ್ಯೂಸ್ಡ್ ಅನುಭವಿಸಲು ಆರಂಭಿಸುತ್ತೀರಿ. ಟೆಸ್ಟೋಸ್ಟಿರಾನ್ ಕೇವಲ ನಿಮ್ಮ ಮಸಲ್ಸ್ಗಳ ಹಾರ್ಮೋನ್ ಅಲ್ಲ, ಇದು ನಿಮ್ಮ ಎನರ್ಜಿ, ಮೈಂಡ್ಸೆಟ್ ಮತ್ತು ಐಡೆಂಟಿಟಿಯನ್ನು ನಿಯಂತ್ರಿಸುತ್ತದೆ. ನೀವು ನಿಮ್ಮ ಟಿ ಲೆವೆಲ್ ತಿಳಿದುಕೊಳ್ಳಲು ಬ್ಲಡ್ ಟೆಸ್ಟ್ ಮಾಡಿಸಬಹುದು, ಆದರೆ ಅದರ ವರದಿ ನಿಖರವಾಗಿ ಹೇಳುವುದಿಲ್ಲ. ಅದು ಕೇವಲ ಒಂದು ಅಂದಾಜು ನೀಡಬಹುದು, ಏಕೆಂದರೆ ಟಿ ಲೆವೆಲ್ ದೇಹದಲ್ಲಿ ನಿರಂತರವಾಗಿ ಏರಿಳಿತವಾಗುತ್ತಿರುತ್ತದೆ. ಹಾಗಾಗಿ ಬ್ಲಡ್ ರಿಪೋರ್ಟ್ ಮಾಡಿಸಬಯಸದಿದ್ದರೆ ಇಲ್ಲಿವೆ ಆ ಬಲವಾದ ಸೈಂಟಿಫಿಕ್ ಸೂಚನೆಗಳು. ಅವುಗಳ ಮೂಲಕ ನಿಮ್ಮ ಟೆಸ್ಟೋಸ್ಟಿರಾನ್ ಲೋ ಇದೆಯಾ ಅಥವಾ ಹೈ ಇದೆಯಾ ಅನ್ನೋದನ್ನು ತಿಳಿದುಕೊಳ್ಳಬಹುದು. ನಂಬರ್ 1, ಮಾರ್ನಿಂಗ್ ವುಡ್. ಇದು ಲೋ ಮತ್ತು ಹೈ ಟೆಸ್ಟೋಸ್ಟಿರಾನ್ ಅನ್ನು ತಿಳಿದುಕೊಳ್ಳುವ ಅತ್ಯಂತ ಸುಲಭ ವಿಧಾನ. ನಿಮಗೆ ಮಾರ್ನಿಂಗ್ ವುಡ್ ಆಗದಿದ್ದರೆ ಅಥವಾ ಇರೆಕ್ಷನ್ ವೀಕ್ ಆಗಿದ್ದರೆ ಇದು ನಿಮ್ಮ ಟೆಸ್ಟೋಸ್ಟಿರಾನ್ ಲೋ ಇದೆ ಎಂಬ ಸ್ಪಷ್ಟ ಸೂಚನೆ. ನಿಮ್ಮ ಪ್ರೈವೇಟ್ ಪಾರ್ಟ್ ಸುತ್ತಲೂ ಅನೇಕ ನರಗಳು ಮತ್ತು ರಕ್ತನಾಳಗಳಿರುತ್ತವೆ. ಅವುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ನಿಮಗೆ ಇರೆಕ್ಷನ್ ಆಗುತ್ತದೆ ಮತ್ತು ಬೆಳಿಗ್ಗೆ ಟೆಸ್ಟೋಸ್ಟಿರಾನ್ ಅತ್ಯಧಿಕವಾಗಿರುತ್ತದೆ. ಅದಕ್ಕಾಗಿಯೇ ನಿಮಗೆ ಬಲವಾದ ಇರೆಕ್ಷನ್ ಅನುಭವವಾಗುತ್ತದೆ. ನಿಮಗೆ ಮಾರ್ನಿಂಗ್ ಇರೆಕ್ಷನ್ ಆಗದಿದ್ದರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ನರ್ವ್ ಸೆನ್ಸಿಟಿವಿಟಿ ದುರ್ಬಲವಾಗಿದೆ ಮತ್ತು ಟೆಸ್ಟೋಸ್ಟಿರಾನ್ ಸ್ಟ್ರೆಸ್ ಕಾರಣದಿಂದ ಸರಿಯಾಗಿ ಬಿಡುಗಡೆಯಾಗುತ್ತಿಲ್ಲ. ನಂಬರ್ 2, ಚೆಸ್ಟ್ ಫ್ಯಾಟ್ ಮತ್ತು ಬೆಲ್ಲಿ ಫ್ಯಾಟ್. ನಿಮ್ಮ ಎದೆ ಮತ್ತು ಹೊಟ್ಟೆಯ ಸುತ್ತಲೂ ಅತಿಯಾದ ಫ್ಯಾಟ್ ಸಂಗ್ರಹವಾಗುತ್ತಿದ್ದರೆ ಇದು ನಿಮ್ಮ ಟೆಸ್ಟೋಸ್ಟಿರಾನ್ ಕಡಿಮೆಯಾಗಿದೆ ಎಂಬ ಬಲವಾದ ಸೂಚನೆ. ಬ್ಯಾಡ್ ಫ್ಯಾಟ್ ಅರೋಮಟೇಸ್ ಅನ್ನು ಉತ್ಪಾದಿಸುತ್ತದೆ ಮತ್ತು ಅರೋಮಟೇಸ್ ಟೆಸ್ಟೋಸ್ಟಿರಾನ್ ಅನ್ನು ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಮಾಡುತ್ತದೆ. ಈಸ್ಟ್ರೋಜನ್ ಎನ್ನುವುದು ಫೀಮೇಲ್ ಹಾರ್ಮೋನ್. ಈ ಹಾರ್ಮೋನ್ ನಿಮ್ಮ ದೇಹದಲ್ಲಿ ಹೆಚ್ಚಾದಂತೆ ಮಹಿಳೆಯರಲ್ಲಿ ಫ್ಯಾಟ್ ಸ್ಟೋರ್ ಆಗುವ ಭಾಗಗಳಲ್ಲಿ ಫ್ಯಾಟ್ ಬರಲು ಆರಂಭವಾಗುತ್ತದೆ. ಎದೆ, ತೊಡೆಗಳು, ಹೊಟ್ಟೆ ಇವುಗಳಲ್ಲಿ ಫ್ಯಾಟ್ ಹೆಚ್ಚಾಗುತ್ತದೆ. ಹೈ ಟೆಸ್ಟೋಸ್ಟೆರಾನ್ ಇರುವವರು ಕೊಬ್ಬನ್ನು ಬೇಗ ಕರಗಿಸಿಕೊಳ್ಳುತ್ತಾರೆ ಎಂಬುದನ್ನು ನೀವು ಗಮನಿಸಿರಬಹುದು, ಏಕೆಂದರೆ ಟೆಸ್ಟೋಸ್ಟೆರಾನ್ ಫ್ಯಾಟ್ ಬರ್ನ್ ಮಾಡಿ ಮಸಲ್ಸ್ ನಿರ್ಮಿಸುತ್ತದೆ. ಹಾಗಾಗಿ ಫ್ಯಾಟ್ ಕಂಟಿನ್ಯೂಸ್ಲಿ ಸ್ಟೋರ್ ಆಗುತ್ತಿದ್ದರೆ ನಿಮ್ಮ ಟೆಸ್ಟೋಸ್ಟೆರಾನ್ ಕಡಿಮೆಯಾಗಿದೆ, ನೀವದನ್ನು ಹೆಚ್ಚಿಸಬೇಕಾಗುತ್ತದೆ. ನಂಬರ್ 3, ವೀಕ್ ಬೋನ್ಸ್ ಮತ್ತು ಮಸಲ್ಸ್ ಲಾಸ್. ಲೋ ಟೆಸ್ಟೋಸ್ಟೆರಾನ್ ಇರುವವರಲ್ಲಿ ಅಂದರೆ ನಿಮ್ಮಲ್ಲಿ ಎಲುಬುಗಳು ದುರ್ಬಲವಾಗಿರುತ್ತವೆ ಮತ್ತು ಮಸಲ್ಸ್ ಒಳಕ್ಕೆ ಕುಗ್ಗಿದಂತಿರುತ್ತವೆ. 35-40 ವರ್ಷದ ಮೊದಲೇ ಸಾಮಾನ್ಯ ಕೆಲಸಗಳನ್ನು ಮಾಡಲು ಕಷ್ಟಪಡುತ್ತಿದ್ದರೆ, ದುರ್ಬಲವಾಗುತ್ತಿದ್ದರೆ, ಕ್ರ್ಯಾಂಪ್ಸ್ ಅನುಭವವಾಗುತ್ತಿದ್ದರೆ ಇದರ ಸರಳ ಅರ್ಥ ನಿಮ್ಮ ಟೆಸ್ಟೋಸ್ಟೆರಾನ್ ಅಪಾಯಕಾರಿಯಾಗಿ ಕಡಿಮೆಯಾಗಿದೆ. ಇಂದು ನೀವಿದನ್ನು ನಾರ್ಮಲ್ ಎಂದುಕೊಳ್ಳುತ್ತೀರಿ. ಸ್ವಲ್ಪ ಟಯರ್ಡ್ ಇದೆ, ಕ್ಯಾಲ್ಸಿಯಂ ಕಡಿಮೆಯಾಗಿದೆ ಎಂದುಕೊಳ್ಳುತ್ತೀರಿ. ಸ್ವಲ್ಪ ಕೆಲಸ ಮಾಡಿದರೂ ತುಂಬಾ ಸುಸ್ತಾಗಿ ವಿಶ್ರಾಂತಿ ಬೇಕಾಗುತ್ತದೆ. ಹಾಗಾಗಿ ಇದು ಕೇವಲ ಟೆಸ್ಟೋಸ್ಟೆರಾನ್ನ ಸಮಸ್ಯೆ ಎಂಬುದನ್ನು ಒಪ್ಪಿಕೊಳ್ಳಿ ಮತ್ತು ನೀವದನ್ನು ಒಪ್ಪಿಕೊಳ್ಳುವವರೆಗೆ ನಿಮ್ಮ ಟೆಸ್ಟೋಸ್ಟೆರಾನ್ ಉತ್ಪಾದನೆಯ ಮೇಲೆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಟೆಸ್ಟೋಸ್ಟೆರಾನ್ ಕಡಿಮೆಯಾಗಿದೆ ಮತ್ತು ಅದನ್ನು ಹೆಚ್ಚಿಸಲು ಬಯಸುತ್ತೀರಿ ಎಂದು ನಿಮಗೆ ಗೊತ್ತಿದೆ. ಆದ್ದರಿಂದ ನಾನು ನಿಮಗಾಗಿ ಈ ಪಟ್ಟಿಯನ್ನು ತಯಾರಿಸಿದ್ದೇನೆ. ಇದರ ಮೂಲಕ ನೀವು ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನು ನೈಸರ್ಗಿಕವಾಗಿ ಹೆಚ್ಚಿಸಬಹುದು. ಮತ್ತು ಈ ವಿಷಯಗಳಿಂದ ನಿಮ್ಮ ಟಿ ಲೆವೆಲ್ ಹೆಚ್ಚುವುದಷ್ಟೇ ಅಲ್ಲ, ನಿಮ್ಮ ಎತ್ತರವೂ ಹೆಚ್ಚುತ್ತದೆ, ಮಸಲ್ಸ್ ಕೂಡ ನಿರ್ಮಾಣವಾಗುತ್ತವೆ ಮತ್ತು ಒಟ್ಟಾರೆ ಬೆಳವಣಿಗೆಗೂ ಸಹಾಯವಾಗುತ್ತದೆ.
ನಂಬರ್ 1 ನ್ಯೂಟ್ರಿಷನ್. ನೋಡು ನನ್ನ ಬ್ರದರ್, ನೀನು ಪರ್ಸನಾಲಿಟಿ ಇಂಪ್ರೂವ್ ಮಾಡಬೇಕು, ಹೈಟ್ ಇನ್ಕ್ರೀಸ್ ಮಾಡಬೇಕು, ಜಿಮ್ ಹೋಗಬೇಕು, ಗ್ಲೋ ಅಪ್ ಆಗಬೇಕು, ಒಂದು ಥಿಂಗ್ ಎಲ್ಲದರಲ್ಲೂ ಕಾಮನ್ ಇರ್ತದೆ, ಅದು ನಿನ್ನ ಡಯಟ್. ನೀನು ತಿನ್ನೋ ನ್ಯೂಟ್ರಿಷನ್ ಏನೇ ಇರಲಿ, ಪ್ರೋಟೀನ್, ಜಿಂಕ್, ಮ್ಯಾಗ್ನೀಷಿಯಂ, ಇವೆಲ್ಲ ನಿನ್ನ ಬಾಡಿಯಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋ ಕೆಲಸ ಮಾಡುತ್ತವೆ. ನೀನು ಪ್ರತಿದಿನ ತಿನ್ನೋ ಊಟನೇ ಡಿಸೈಡ್ ಮಾಡುತ್ತೆ ನಿನ್ನ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತಾ ಇಲ್ಲವಾ, ಮಸಲ್ಸ್ ಬಿಲ್ಡ್ ಆಗುತ್ತಾ ಇಲ್ಲವಾ, ಹೈಟ್ ಇನ್ಕ್ರೀಸ್ ಆಗುತ್ತಾ ಇಲ್ಲವಾ ಅಂತ. ಈಗ ಇಂಡಿಯನ್ ಡಯಟ್ ಬಗ್ಗೆ ಮಾತಾಡಿದರೆ ಹಲವರು ಡೈಲಿ ಮೀಲ್ಸ್ನಲ್ಲಿ ಜಂಕ್ ಫುಡ್, ಶುಗರ್, ಪ್ರಾಸೆಸ್ಡ್ ಫುಡ್ಸ್ ತಿನ್ನುತ್ತಿರ್ತಾರೆ. ಇದರ ಸಿಂಪಲ್ ಮೀನಿಂಗ್ ಏನಂದ್ರೆ ಪ್ರಾಪರ್ ಗ್ರೋತ್ ಆಗೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ, ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ಗೂ ಇಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಹೈಟ್, ಹೆಲ್ತ್, ಸ್ಕಿನ್ ಗ್ರೋತ್ ಎಲ್ಲದರ ಮೇಲೂ ಇಂಪ್ಯಾಕ್ಟ್ ಬೀಳುತ್ತೆ. ಹಾಗಾಗಿ ನೀನು ಸೀರಿಯಸ್ಲಿ ಟೆಸ್ಟೋಸ್ಟೆರಾನ್, ಹೈಟ್ ಮತ್ತು ಓವರ್ ಆಲ್ ಗ್ರೋತ್ ನ್ಯಾಚುರಲಿ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ನ್ಯೂಟ್ರಿಷನ್ ಮೇಲೆ ಪ್ರಾಪರ್ ಫೋಕಸ್ ಮಾಡಬೇಕು. ನಂಬರ್ 1 ಪ್ರೋಟೀನ್. ನಿನ್ನ ಬಾಡಿ ಪ್ರೋಟೀನ್ ಇಲ್ಲದೆ ಏನೂ ಅಲ್ಲ, ಸೀರಿಯಸ್ಲಿ. ಯಾಕಂದ್ರೆ ಮಸಲ್ಸ್, ಸ್ಟ್ರೆಂಗ್ತ್, ರಿಕವರಿ, ಫ್ಯಾಟ್ ಬರ್ನ್, ಎನರ್ಜಿ ಎಲ್ಲವನ್ನೂ ಪ್ರೋಟೀನ್ ಹ್ಯಾಂಡಲ್ ಮಾಡುತ್ತೆ. ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆಗೋದ್ರಲ್ಲೂ ಪ್ರೋಟೀನ್ ಡೈರೆಕ್ಟ್ ರೋಲ್ ಪ್ಲೇ ಮಾಡುತ್ತೆ. ನೀನು ವರ್ಕೌಟ್ ಮಾಡ್ತಿದ್ಯಾ, ಟ್ರೈನಿಂಗ್ ಮಾಡ್ತಿದ್ಯಾ, ಆದರೆ ಮಸಲ್ಸ್ ಗ್ರೋ ಆಗ್ತಿಲ್ಲ, ಸ್ಟ್ರೆಂಗ್ತ್ ಇನ್ಕ್ರೀಸ್ ಆಗ್ತಿಲ್ಲ, ಬಾಡಿ ವೀಕ್ ಆಗಿ ಫೀಲ್ ಆಗ್ತಿದೆ ಅಂದ್ರೆ ಸಿಂಪಲ್ ಮೀನಿಂಗ್ ನಿನ್ನ ಪ್ರೋಟೀನ್ ಇಂಟೇಕ್ ಕಡಿಮೆ ಇದೆ. ಪ್ರೋಟೀನ್ ಇಂಟೇಕ್ಗೆ ಬೆಸ್ಟ್ ಸೋರ್ಸಸ್ ಎಗ್ಸ್, ಚಿಕನ್, ಫಿಶ್, ಪನೀರ್, ಸೋಯಾಬೀನ್, ಟೋಫು. ಇದರ ಬಗ್ಗೆ ಇಂಟರ್ನೆಟ್ನಲ್ಲಿ ಇನ್ನೂ ರಿಸರ್ಚ್ ಮಾಡ್ಕೊ. ಮತ್ತು ನೀನು ಜಿಮ್ ಅಥವಾ ಕ್ಯಾಲಿಸ್ಥೆನಿಕ್ಸ್ ಮಾಡ್ತಿದ್ರೆ ಪ್ರೋಟೀನ್ ಪೌಡರ್ ಒಂದು ಬೆಸ್ಟ್ ಸಪೋರ್ಟ್. ಯಾಕಂದ್ರೆ ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಅನ್ನು ಫುಡ್ ಮೂಲಕ ಮಾತ್ರ ಕಂಪ್ಲೀಟ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಡಯಟ್ನಲ್ಲಿ ಪ್ರೋಟೀನ್ ಆಡ್ ಮಾಡಬೇಕು. ದ್ಯಾಟ್ಸ್ ಸಿಂಪಲ್. ನಂಬರ್ 2 ಹೆಲ್ದಿ ಫ್ಯಾಟ್ಸ್. ಹೆಲ್ದಿ ಫ್ಯಾಟ್ಸ್ ಅಂದ್ರೆ ನಿನ್ನ ಹಾರ್ಮೋನ್ಸ್ ಇಂಪ್ರೂವ್ ಮಾಡೋ ಫ್ಯಾಟ್ಸ್. ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಮಾಡ್ತವೆ, ಬ್ರೈನ್ ಫಂಕ್ಷನ್ ಶಾರ್ಪ್ ಮಾಡ್ತವೆ, ಫ್ಯಾಟ್ ಲಾಸ್ಗೂ ಹೆಲ್ಪ್ ಮಾಡ್ತವೆ. ದ್ಯಾಟ್ಸ್ ಇಟ್. ಹೆಲ್ದಿ ಫ್ಯಾಟ್ ಸೋರ್ಸಸ್ ದೇಸಿ ತುಪ್ಪ, ಕ್ಯಾಶ್ಯೂಸ್, ಬಾದಾಮ್, ಪಂಪ್ಕಿನ್ ಸೀಡ್ಸ್, ವಾಲ್ನಟ್ಸ್, ಗ್ರೌಂಡ್ ನಟ್ಸ್. ನಂಬರ್ 3 ಜಿಂಕ್. ಜಿಂಕ್ ಅನ್ನ ಟೆಸ್ಟೋಸ್ಟೆರಾನ್ನ ಫ್ಯೂಲ್ ಅಂತ ಹೇಳಬಹುದು. ಯಾಕಂದ್ರೆ ಜಿಂಕ್ನ ಮೇನ್ ಜಾಬ್ನೇ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಮಾಡೋದು. ಇವತ್ತಿನ ಟೈಮ್ನಲ್ಲಿ ಸುಮಾರು 80% ಬಾಯ್ಸ್ ಜಿಂಕ್ ಡೆಫಿಷಿಯಂಟ್ ಆಗಿದ್ದಾರೆ. ಎನರ್ಜಿ ಡೌನ್, ಯಾವುದೇ ಕೆಲಸ ಮಾಡೋ ಮೋಟಿವೇಶನ್ ಇಲ್ಲ, ಸ್ಟ್ರೆಂತ್ ಇಲ್ಲ. ನಂತರ ನೀನು ಹೇಳ್ತೀಯಾ, ನನಗೆ ವರ್ಕೌಟ್ ಆಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ, ನಾನು ವೀಕ್ ಫೀಲ್ ಆಗ್ತಿದ್ದೀನಿ ಅಂದ್ರೆ ಡೈಲಿ ಡಯಟ್ನಲ್ಲಿ ಜಿಂಕ್ ಇರೋದು ಕಂಪಲ್ಸರಿ. ಇವು ಜಿಂಕ್ ಇಂಟೇಕ್ ಕಂಪ್ಲೀಟ್ ಮಾಡೋ ಬೆಸ್ಟ್ ಫುಡ್ಸ್. ನಂಬರ್ 4 ಮ್ಯಾಗ್ನೀಷಿಯಂ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋ. ನೀನು ತುಂಬಾ ಸ್ಟ್ರೆಸ್ ತೆಗೆದುಕೊಳ್ಳೋಕೆ ಶುರು ಮಾಡಿದಾಗ ನಿನ್ನ ಬಾಡಿ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಮಾಡೋಕೆ ಶುರು ಮಾಡುತ್ತೆ. ಈ ಕಾರ್ಟಿಸಾಲ್ ಇನ್ಕ್ರೀಸ್ ಆದಷ್ಟು ಟೆಸ್ಟೋಸ್ಟೆರಾನ್ ಡಿಕ್ರೀಸ್ ಆಗುತ್ತೆ. ಆದರೆ ಮ್ಯಾಗ್ನೀಷಿಯಂ ಬಾಡಿನಲ್ಲಿ ಪ್ರಾಪರ್ ಅಮೌಂಟ್ನಲ್ಲಿದ್ರೆ ಅದು ಸ್ಟ್ರೆಸ್ ಕಂಟ್ರೋಲ್ ಮಾಡುತ್ತೆ. ಅದರಿಂದ ಕಾರ್ಟಿಸಾಲ್ ರಿಲೀಸ್ ತುಂಬಾ ಕಡಿಮೆ ಆಗುತ್ತೆ ಮತ್ತು ಟೆಸ್ಟೋಸ್ಟೆರಾನ್ ಪ್ರೊಟೆಕ್ಟ್ ಆಗುತ್ತೆ. ಹಾಗಾಗಿ ಈಗ ನಿನ್ನ ಗೋಲ್ ಮ್ಯಾಗ್ನೀಷಿಯಂ ಮೇಲೂ ಇರಬೇಕು. ಈ ಫುಡ್ಸ್ಗಳ ಇಂಟೇಕ್ ಮೂಲಕ ಮ್ಯಾಗ್ನೀಷಿಯಂ ರಿಕ್ವೈರ್ಮೆಂಟ್ ಅನ್ನು ನ್ಯಾಚುರಲಿ ಕಂಪ್ಲೀಟ್ ಮಾಡಬಹುದು. ನಂಬರ್ 2 ಸ್ಟ್ರೆಂತ್ ಟ್ರೈನಿಂಗ್ ಅಂಡ್ ಹಿಟ್. ಈಗ ವರ್ಕೌಟ್ಸ್ ಬಗ್ಗೆ ಮಾತಾಡೋಣ. ಇದರಿಂದ ನಿನ್ನ ಟೆಸ್ಟೋಸ್ಟೆರಾನ್ ರಾಕೆಟ್ ತರ ಬೂಸ್ಟ್ ಆಗ್ಬೋದು. ನೋಡು, ನೀನು ಇಡೀ ಬಾಡಿ ಒಂದೇ ಟೈಮ್ನಲ್ಲಿ ಯೂಸ್ ಆಗೋ ವರ್ಕೌಟ್ಸ್ ಮಾಡಿದಾಗ, ಎಸ್ಪೆಷಲಿ ಲೆಗ್ ವರ್ಕೌಟ್ಸ್ ಮಾಡಿದಾಗ, ಆ ಸಿಚುವೇಶನ್ನಲ್ಲಿ ನಿನ್ನ ಬಾಡಿ ಫಾಸ್ಟ್ ಆಗಿ ಟೆಸ್ಟೋಸ್ಟೆರಾನ್ ರಿಲೀಸ್ ಮಾಡೋಕ್ಕೆ ಶುರುವಾಗುತ್ತೆ. ಈ ಎಕ್ಸಸೈಸ್ಗಳನ್ನು ವಾರಕ್ಕೆ ಕೇವಲ 4 ಟೈಮ್ಸ್ ಮಾಡಿದ್ರೂ ಸಾಕು, ನಿನ್ನ ಟೆಸ್ಟೋಸ್ಟೆರಾನ್ ನ್ಯಾಚುರಲಿ ಫಾಸ್ಟ್ ಆಗಿ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ. ಸೆಕೆಂಡ್ ಇಸ್ ಹಿಟ್, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್. ಉದಾಹರಣೆಗೆ 30 ಸೆಕೆಂಡ್ಸ್ ನಿನ್ನ ಮ್ಯಾಕ್ಸಿಮಮ್ ಸ್ಪೀಡ್ನಲ್ಲಿ ರನ್ ಮಾಡು, ಆಮೇಲೆ 1 ಮಿನಿಟ್ ರೆಸ್ಟ್ ತಗೋ, ಮತ್ತೆ 30 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಸ್ಪೀಡ್ನಲ್ಲಿ ರನ್ ಮಾಡು, ಮತ್ತೆ 1 ಮಿನಿಟ್ ರೆಸ್ಟ್ ತಗೋ. ಹೀಗೆ ಇದೇ ಸೈಕಲ್ನ 8 ರಿಂದ 10 ಟೈಮ್ಸ್ ರಿಪೀಟ್ ಮಾಡು. ಇದರಿಂದ ನಿನ್ನ ಬಾಡಿಗೆ ಒಂದು ಶಾಕ್ ಸಿಗುತ್ತೆ. ಅದಕ್ಕೆ ಬಾಡಿ ತುಂಬಾ ಡೇಂಜರಸ್ ಟ್ರೈನಿಂಗ್ ಮಾಡ್ತಿದೆ ಅನ್ನೋ ಸಿಗ್ನಲ್ ಸಿಗುತ್ತೆ. ಅದರಿಂದ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋಕ್ಕೆ ಶುರುವಾಗಬಹುದು. ಹೆವಿ ಟ್ರೈನಿಂಗ್ ಯಾವಾಗಲೂ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಲೆಗ್ ಟ್ರೈನಿಂಗ್ ಇಸ್ ದ ಬಿಗ್ಗೆಸ್ಟ್ ಕೀ. ನೀನು ಲೆಗ್ ಸ್ಟ್ರೈನ್ ಮಾಡಿದಾಗ ಬಾಡಿ ಹೆಚ್ಚು ಟೆಸ್ಟೋಸ್ಟೆರಾನ್ ರಿಲೀಸ್ ಮಾಡುತ್ತೆ. ದ್ಯಾಟ್ಸ್ ಇಟ್. ನಂಬರ್ 3 ಸ್ಲೀಪ್. ಈ ವಿಷಯ ನಿನಗೂ ಗೊತ್ತು, ನನಗೂ ಗೊತ್ತು. ಸ್ಲೀಪ್ ನಿನ್ನ ಟೆಸ್ಟೋಸ್ಟೆರಾನ್ಗೆ, ಹೈಟ್ ಗ್ರೋತ್ಗೆ ಮತ್ತು ಓವರ್ ಆಲ್ ಗ್ರೋತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಆದರೆ ಈ ಟಾಪಿಕ್ಗೆ ನಾನು ತುಂಬಾ ಡೀಪ್ ಆಗಿ ಹೋಗಲ್ಲ. ಯಾಕಂದ್ರೆ ನೀನು 7-8 ಅವರ್ಸ್ ಸ್ಲೀಪ್ ತಗೋತೀಯಾ ಇಲ್ವಾ ಅನ್ನೋದು ನಿನಗೆ ಗೊತ್ತು. ಯಾಕಂದ್ರೆ ಸ್ಟಡಿ ಮಾಡಬೇಕು, ಫೋನ್ ಯೂಸ್ ಮಾಡಬೇಕು, ಇನ್ನೂ ಹಲವಾರು ಡಿಸ್ಟ್ರಾಕ್ಷನ್ಸ್ ಇರ್ತವೆ. ಆದರೂ ಮಿನಿಮಮ್ 7 ಅವರ್ಸ್ ಸ್ಲೀಪ್ ಮತ್ತು ಮ್ಯಾಕ್ಸಿಮಮ್ 8 ಅವರ್ಸ್ ಸ್ಲೀಪ್ ಮೇಂಟೈನ್ ಮಾಡಬಲ್ಲೆ ಅಂದ್ರೆ ನಿನ್ನ ಗ್ರೋತ್ಗೆ ಅದು ತುಂಬಾ ಒಳ್ಳೆಯದು. ಇದಕ್ಕಿಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ಸೂಪರ್ ನ್ಯಾಚುರಲ್ ಹರ್ಬ್ಸ್ ಬಗ್ಗೆ ಮಾತಾಡೋಣ. ಸಫೇದ್ ಮುಸ್ಲಿ ಮತ್ತು ಅಕರಕರ ತರ ನ್ಯಾಚುರಲ್ ಹರ್ಬ್ಸ್ ಬಗ್ಗೆ ಕೇಳಿರ್ತೀಯ. ಇವು 100% ನ್ಯಾಚುರಲ್, 0 ಸೈಡ್ ಎಫೆಕ್ಟ್ಸ್ ಮತ್ತು ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋಕ್ಕೆ ಡೈರೆಕ್ಟ್ ಹೆಲ್ಪ್ ಮಾಡ್ತವೆ. ಎನರ್ಜಿ, ಬೋನ್ಸ್, ಸ್ಟ್ರೆಂಗ್ತ್, ಸ್ಟ್ಯಾಮಿನಾ, ಲಿಬಿಡೋ ಇವೆಲ್ಲವನ್ನೂ ಇಂಪ್ರೂವ್ ಮಾಡ್ತವೆ. ಇವುಗಳನ್ನು ಹಾಲಿನ ಜೊತೆ ಕನ್ಸ್ಯೂಮ್ ಮಾಡ್ಬೋದು, ಬೆಸ್ಟ್ ರಿಸಲ್ಟ್ ಸಿಗ್ತವೆ. ಮತ್ತು ಹೌದು, ಇವುಗಳ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ಕೋ.
ಆಗ ಇವು ನಿನ್ನ ಬಾಡಿಗೆ ಎಷ್ಟು ಪವರ್ಫುಲ್ ಅಂತ ನಿನಗೆ ಅರ್ಥ ಆಗುತ್ತೆ. ಮತ್ತು ಈ ಥಿಂಗ್ಸ್ಗಳನ್ನು ನಾನು ಕೂಡ ಯೂಸ್ ಮಾಡ್ತೀನಿ. ಈಗ ನಿನಗೆ ಟೆಸ್ಟೋಸ್ಟೆರಾನ್ ಅಂದರೆ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ, ಯಾಕಿಷ್ಟು ಇಂಪಾರ್ಟೆಂಟ್, ಮತ್ತು ಅದು ಲೋ ಇದ್ದರೆ ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಬಟ್ ಟೆಸ್ಟೋಸ್ಟೆರಾನ್ ಕೇವಲ ಇಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿಲ್ಲ. ನಿನ್ನ ವಾಯ್ಸ್ ಡೀಪ್ ಆಗೋದ್ರಲ್ಲೂ ಟೆಸ್ಟೋಸ್ಟೆರಾನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಈ ವಿಡಿಯೋಗೆ ವಾಯ್ಸ್ ಮ್ಯಾಕ್ಸಿಂಗ್ ಬಗ್ಗೆ 400 ಕಮೆಂಟ್ಸ್ ಬಂದರೆ ನಾನು ಡೆಫಿನೆಟ್ಲಿ ಅದರ ಮೇಲೆ ಒಂದು ಡೀಟೇಲ್ಡ್ ಡೆಪ್ತ್ ಗೈಡ್ ಮಾಡ್ತೀನಿ. ನೀನ್ ಸಿಗ್ಮಾ ಮೇಲ್ ಆಗ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋ.